ಒಂದು ಕಾಲದಲ್ಲಿ ಹಸಿರು ಬೆಟ್ಟಗಳಿಂದ ಮತ್ತು ಹರಿವ ತೊರೆಗಳಿಂದ ಕೂಡಿದ ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತನು ವಾಸಿಸುತ್ತಿದ್ದ. ಅವನು ಬಹಳ ಶ್ರಮಶೀಲನೇ ಸತ್ಯ, ಆದರೆ ಎಷ್ಟೇ ದುಡಿಯಿದರೂ ಜೀವನ ಸುಗಮವಾಗುತ್ತಿರಲಿಲ್ಲ. ಅವನ ಮನೆಯಲ್ಲಿದ್ದ ಕೆಲವು ಕೋಳಿಗಳು, ಒಂದು ಹಸು ಮತ್ತು ಒಂದು ಬಾತುಕೋಳಿ, ಇವೇ ಅವನ ಆಸ್ತಿಯಾಗಿದ್ದವು. ಅದರಲ್ಲಿಯೂ ಆ ಬಾತುಕೋಳಿ ರಾಮಯ್ಯನಿಗೆ ತುಂಬಾ ಪ್ರಿಯ. ಅವನು ಪ್ರತಿದಿನ ಅದರನ್ನು ಸುಮ್ಮನೆ ತಲೆಯ ಮೆತ್ತಿಕೊಂಡು ಮಾತನಾಡುತ್ತಿರುವುದು ಹಳ್ಳಿಯವರಿಗೆ ಅಪರೂಪವಲ್ಲ. ಒಂದು ಮುಂಜಾನೆ ಸೂರ್ಯೋದಯವಾಗುವ ಹೊತ್ತಿಗೆ ರಾಮಯ್ಯ ಗದ್ದೆಗೆ ಹೋಗುವ ಮುನ್ನ ಬಾತುಕೋಳಿಯ ಗೂಡನ್ನು ಪರಿಶೀಲಿಸಿದ. ಅವನು ಬೆಚ್ಚಿ ಹೋದ. ಗೂಡಿನಲ್ಲಿ ಮಿಂಚುವ, ಕಿರೀಟದಂತೆ ಹೊಳೆಯುವ ಚಿನ್ನದ ಮೊಟ್ಟೆ. ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ಮತ್ತೊಮ್ಮೆ ನೋಡಿದ. ನಿಜವಾಗಿಯೂ ಅದು ಚಿನ್ನದ ಮೊಟ್ಟೆ. ಮೊದಲು ಅವನಿಗೆ ನಂಬಲೇ ಆಗಲಿಲ್ಲ. ಆದರೆ ನಂತರ ಆ ಚಿನ್ನದ ಮೊಟ್ಟೆಯನ್ನು ಹಿಡಿದು ಗ್ರಾಮಕ್ಕೆ ತೆರಳಿ ಬಂಗಾರದ ಅಂಗಡಿಯಲ್ಲಿ ತೂಕ ಮತ್ತು ಬೆಲೆಯ ಬಗ್ಗೆ ವಿಚಾರಿಸಿದ. ಅಂಗಡಿಯವನು ಅದನ್ನು ನೋಡಿ ಆಶ್ಚರ್ಯಚಕಿತನಾಗಿ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಖರೀದಿಸಿದ. ಆ ಹಣದಿಂದ ರಾಮಯ್ಯ ತನ್ನ ಮನೆಯ ಸ್ಥಿತಿ ಸುಧಾರಿಸಿಕೊಂಡ, ವ್ರಣಗಳನ್ನು ತೀರಿಸಿದ ಮತ್ತು ಹಳ್ಳಿಯ ಜನರಿಗೆ ಸಹಾಯ ಮಾಡಿದ. ಎಲ್ಲರೂ ಅವನನ್ನು ಪ್ರಶಂಸಿಸಿದರು. ಅದಿನಂತರ ಪ್ರತಿದಿನವೂ ಬಾತುಕೋಳಿ ಒಂದೊಂದು ಚಿನ್ನದ ಮೊಟ್ಟೆ ಇಡತೊಡಗಿತು. ರಾಮಯ್ಯ ಈಗ ಸುಮಾರಿಗೆ ದಿನದಿಂದ ದಿನಕ್ಕೆ ಶ್ರೀಮಂತನಾಗುತ್ತಾ ಹೋಗುತ್ತಿದ್ದ. ಆದರೆ ಕಾಲಕ್ರಮೇಣ ಅವನಲ್ಲಿ ಒಂದು ಹೊಸ ಗುಣ ಮೂಡಿತು, ಲಾಲಸೆ. ಪ್ರತಿದಿನ ಒಂದು ಮೊಟ್ಟೆ ಏಕೆ ಒಂದೊಂದರಂತೆ ಕಾಯಬೇಕು? ಬಾತುಕೋಳಿಯೊಳಗೆ ಎಲ್ಲ ಚಿನ್ನ ಇರಬಹುದೇ ಎಂದು ಆತ ಚಿಂತಿಸುತ್ತಾ ಹೋಯಿತು. ಹಣ ಹೆಚ್ಚಾದಂತೆ ತಾನು ಕೆಮ್ಮಣ್ಣನಿದ್ದಂತೆ ವರ್ತಿಸಲು ಆರಂಭಿಸಿದ. ಹಳ್ಳಿಯವರೊಡನೆ ಸ್ನೇಹ ಕಡಿಮೆಯಾಯಿತು. ಒಂದು ದಿನ ಅವನ ದುರಾಶೆ ತುದಿಗಂಡಿತು. ಇದೇನು, ನಾಳೆಯವರೆಗೆ ಕಾಯಲು ಆಗುವುದಿಲ್ಲ. ಬಾತುಕೋಳಿಯನ್ನು ಕತ್ತರಿಸಿ ಅದರೊಳಗಿನ ಎಲ್ಲಾ ಚಿನ್ನ ತೆಗೆದು ಶ್ರೀಮಂತನಾಗಿ ಬಿಡಬೇಕು ಎಂದು ತೀರ್ಮಾನಿಸಿದ. ಅವನ ಹೆಂಡತಿ ಬಹಳ ಬೇಡಿಕೊಂಡಳು. ದೇವರ ಕೊಡುಗೆ ಮೇಲೆ ಲೋಪ ಮಾಡಬೇಡ, ಇದು ದೊಡ್ಡ ತಪ್ಪು ಎಂದು ಹೇಳಿದರೂ ರಾಮಯ್ಯ ಕೇಳಿದುದೇ ಇಲ್ಲ. ಕೋಪ ಮತ್ತು ದುರಾಶೆಯಲ್ಲಿ ಅವನು ಬಾತುಕೋಳಿಯನ್ನು ಕತ್ತರಿಸಿಬಿಟ್ಟ. ಅದ್ಭುತವಾಗಿ ಮೂಕವಾಗಿದ್ದ ರಾಮಯ್ಯ. ಬಾತುಕೋಳಿಯೊಳಗೆ ಯಾವುದೂ ಇರಲಿಲ್ಲ, ಚಿನ್ನವೂ ಇಲ್ಲ, ಮೊಟ್ಟೆಯೂ ಇಲ್ಲ. ಅತ್ಯಂತ ಸಾಮಾನ್ಯ ಬಾತುಗಿಡುವ ಜೀವ ಮಾತ್ರ. ಕಣ್ಣೀರಿನಿಂದ ಅವನು ನಡುಗಿದ. ಈಗ ಮೊಟ್ಟೆಯಿಡುವ ಬಾತುಕೋಳಿ ತಾನೇ ನಾಶಪಡಿಸಿದ್ದ. ದಿನ ಕಳೆದಂತೆ ಅವನು ಮತ್ತೆ ಬಡವನಾದ. ಗ್ರಾಮಸ್ಥರು ಅವನ ಮೂರ್ಖತೆಯ ಬಗ್ಗೆ ಮಾತನಾಡುತ್ತಿದ್ದರು.